ಬಂಗಾರಿ ನನ್ನ ಮಗಳು ಚಿನ್ನ ಮತ್ತು ಬಂಗಾರಿ ನನ್ನ ಮಗು. ಇಂಡೈರೆಕ್ಟಾಗಿ ಹೇಳೋ ಒಂದು ಮಾತಿದೆ, ಹ್ಞೂ ಅಂದರೆ ಹ್ಞೂ ಅಂದರೆ ತಲೆ ಹಿಂಗೆ ಅಂತೇಳಿ ಭಯ ಆಗ್ಬಿಡ್ತೀವಿ. ಏನು ರಾಂಗ್ ಆಗಿದ್ರೆ ಏನೋ ಒಂಥರ ಮನುಷ್ಯನಲ್ಲಿ ಇರಬಾರ್ದಂಥ ಒಂದು ಗುಣ ಇತ್ತು ಅಂದರೆ ಅದು ಎಷ್ಟು ಚೆನ್ನಾಗಿ ರಿಮೂವ್ ಆಗುತ್ತೆ ಅಂತಂದರೆ, ಈ ನನ್ನ ಮಗನೇ ಮೋಸಿ ಹುಡುಗಿ ಅಂತ ದೇವ್ಬಿಟ್ಟಿದ್ಯಾ ನೀನು. ನಾನು ಹಿಂಗೆ ಅಂದರೆ ಮಕ್ಕಂಬಿಡ್ತಾನೆ, ಹಿಂಗೆ ಮಕ್ಕಂಬಿಟ್ಟು ಮಾಡೋಂಥ ಶತ್ರುವಿನ ಕೆಲಸ ಬೇರೆ ಏನಿಲ್ಲ. ಶತ್ರು ಇದೆ. ಏನೋ ಸರ್ಪ್ರೈಸ್ ಕಾದಿದೆ ಇವತ್ತಂತೂ ನನಗೆ ಮದರ್ಸ್ ಡೇ ಇಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂಥೇಳಿ. ಫ್ರೆಂಡ್ಸ್, ಇವಾಗ ಬಂದು ಮಾರ್ನಿಂಗ್ ನಾನು ಇವಾಗ ಸುಮಾರು 11 ಗಂಟೆ ಆಗಿದೆ. 11 ಗಂಟೆಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎವ್ರಿ ಡೇ ನಿತ್ಯದ ಒಂದು ದಿನಚರಿ ಹೇಗಿರುತ್ತೆ ಹಾಗೆ ನನ್ನದು ದಿನಚರಿ ಸ್ಟಾರ್ಟ್ ಆಗಿದೆ. ಅದು ಸ್ವಲ್ಪ ಲೇಟಾಗೆ ಸ್ಟಾರ್ಟ್ ಆಗುತ್ತೆ. ಆ್ಯಸ್ ಯೂಶಲ್ಲು ಇದೇ ಥರನೇ ಇರುತ್ತೆ ಎವ್ರಿ ಡೇನೂ ಕೂಡ. ಬನ್ನಿ ಇವಾಗ ಅಡುಗೆ ಮನೇಲಿ ಏನೇನಾಗಿದೆ ಏನು ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಸ್ವಲ್ಪ ಅಪ್ಡೇಟ್ ಕೊಡ್ತೀನಿ. ಇದೇನಪ್ಪ ಅಂದರೆ, ಇದು ಸಮಥಿಂಗ್ ಏನೋ ಒಂದು ಪ್ರಿಪೇರ್ ಮಾಡ್ತಾಯಿದ್ದೀನಿ ಆ ಪೌಡ್ರಿಗೋಸ್ಕರನ. ಇದನ್ನೆಲ್ಲ ಜೋಡಿಸಿಟ್ಟಿದ್ದೀನಿ. ಅದೇನು ಅಂತ ಮಾಡಿದ್ಮೇಲೆ ತೋರಿಸ್ತೀನಿ, ಓಕೆನಾ? ಇದೆಲ್ಲ ಅದೇ. ಇದು ಬಂದು ಹಾಲು ಕಾಸಿಟ್ಟಿದ್ದೀನಿ. ಇದು ಬಂದು ಸ್ವಲ್ಪ ಬೆಳಗ್ಗೆ ಕಾಫಿ ಮಾಡೋದೆಲ್ಲ ಹಾಲು ಮಿಕ್ಕಿದೆ. ಇವಾಗ ಬಂದು ಅಡುಗೆ ಬೋರ್ ಆಗಿದೆ ಅಂದರೆ ನಿಜವಾಗ ಉಪವಾಸ ಎದುರು ಮಾಡೋಕ್ಕಾಗ್ತಾಯಿಲ್ಲ ಗೈಸ್. ಇದು ಖಾಲಿ ಪಾತ್ರೆ, ಬಿಸಿರು ಕಾಸ್ಕೋಬೇಕು. ನನಗೆ ಬಿಸಿರು ಕಾಸ್ಕೊಳ್ಳೋದಕ್ಕೆ ಖಾಲಿ ಪಾತ್ರೆ ಇಟ್ಟಿದ್ದೀನಿ. ಅದನ್ನು ನೀರು ಹಾಕಿ ಇವಾಗ ಬಿಸಿ ಮಾಡ್ಕೋಬೇಕು. ಅಡುಗೆ ಉಪವಾಸ ಇದ್ರು ಬೇಡ ಅನ್ಸೋದು. ಇಲ್ಲಿ ಯಾಕೆ ಸುಗ್ಗಿ ಗಿಗ್ಗಿ ಅಂತೆಲ್ಲ ಇಲ್ವೋ ಅಂತ ಬೇಜಾರಾಗ್ಬಿಟ್ಟಿದೆ. ಯಾಕಂದ್ರೆ ಅಷ್ಟು ಏನಾದರೂ ಬೈ ಮಾಡಿ ಆರ್ಡ್ರ್ ಮಾಡಿ ತಿನ್ನೋಣ ಅಂಥೇಳಿ. ಅದಕ್ಕೋಸ್ಕರ ಈಸಿ ಕುಕ್ಕಿಂಗ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಬಂದು ನಾನು ಏನು ಮಾಡ್ತಿದ್ದೀನಿ ಅಂತ ಗೆಸ್ ಮಾಡಿ ನೋಡುವ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಗೆಸ್ ಮಾಡಿ ಮಾಡಿದಾ ಇಲ್ವಾ? ಓಕೆ, ಏನಪ್ಪ ಅಂತಂದರೆ ಉಪ್ಪಿಟ್ಟಿನ ರವೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇದೆ. ಖಾಲಿನೇ ಮಾಡಿಲ್ಲ, ಅದನ್ನು ಖಾಲಿ ಮಾಡುವಂಥ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಇವತ್ತು. ಉಪ್ಪಿಟ್ಟು ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಈ ಮಾಮೂಲಿ ಹೆಂಗೆ ಮಾಡ್ತಿರಲ್ವ ಹಾಗೆ ಇರುತ್ತೆ. ಯಾಕಂದರೆ ಈಸಿ ಕುಕ್ಕಿಂಗ್ ಆಗಿರಲಿ ಅಂತೇಳಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಂಗೆ ಮಾಡ್ತಾ ಇರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ, ಈಸಿಯಾಗಿರಲಿ ಅಂತೇಳಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದು ನೋಡಿ, ನೆನ್ನೆ ಪೂಜೆ ಮಾಡಿದ್ಮೇಲೆ ಹೂವಾಯ್ತು ತೊಗೊಂಬಂದು ಹಾಯ್ ಹೇಳಿದೆ ನೋಡಿ. ಹಾಯ್ ಅಂತೇಳಿ ಹಿಂಗೆ ಅನ್ನಲ್ಲ. ಆ ಹೂವು ತಂದು ಅಡುಗೆ ಮನೆ ಇಲ್ಲಿ ಇಟ್ಟಿದ್ದು ಇಲ್ಲೇ ಇದೆ. ಓಕೆ, ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ. ವೆಲ್ಕಮ್ ಬ್ಯಾಕ್ ಟು ಹೊಸಗೆ. ಬನ್ನಿ, ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪುಟ್ಟದೊಂದು ಲೈಕ್ನ ಮಾಡೋದನ್ನ ಮರಿಬೇಡಿ. ಹಾಗೆ ಪಾಸಿಟಿವ್ ಕಮೆಂಟ್ಸ್ನ ಹಾಕಿ ಅಂತ ಹೇಳ್ತಾ, ನೀವು ಕೂಡ ಈ ಥರ ದಿನನಿತ್ಯ ಈ ಥರ ವಿಭೂತಿ ಕಟ್ಟನ್ನು ಇಟ್ಕೊಳ್ಳೋದು, ಬಟ್ಟೆ ಇಟ್ಕೊಳ್ಳೋದು, ಕುಂಕುಮ ಇಟ್ಕೊಳ್ಳೋದು, ಅದನ್ನು ಇಟ್ಕೊಂಡು ನೋಡಿ ಯಾವ ಥರ ನಿಮ್ಮ ಮನಸ್ಸು ರಾಂಗ್ ಆಗಿದ್ದರೆ ಏನೋ ಒಂಥರ ಮನುಷ್ಯನಲ್ಲಿ ಇರಬಾರ್ದಂಥ ಒಂದು ಗುಣ ಇತ್ತು ಅಂದರೆ ಅದು ಎಷ್ಟು ಚೆನ್ನಾಗಿ ರಿಮೂವ್ ಆಗುತ್ತೆ ಅಂತಂದರೆ, ಈ ಥರ ವಿಭೂತಿ ಕಟ್ಟಿಟ್ಕೊಳ್ಳೋದು, ಬಟ್ಟೆ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಲಿಫ್ಟಿಗೆ ಹಚ್ಕೊಳ್ಳೋದು ಅದೆಲ್ಲ ಹೆಣ್ಮಕ್ಳ ಒಂದು ಆಸ್ತಿ ಅಂತಲೇ ಹೇಳ್ಬೋದು. ಮೇಕಪ್ ಮಾಡ್ಕೊಳ್ಳೋದು, ಅದ್ರ ಜೊತೆಗೆ ಒಂದು ಸಂಸ್ಕೃತಿ ತಾನಾಗೆ ಬಂದ್ಬಿಡುತ್ತೆ. ಈ ವಿಭೂತಿ ಇಚ್ಕೊಳ್ಳೋದಲ್ಲ ಸಾರಿ, ಈ ವಿಭೂತಿ ಹಚ್ಕೊಳ್ಳೋದು, ಬಟ್ಟೆ ಇಟ್ಕೊಳ್ಳೋದು, ಇದೆಲ್ಲ ಒಂದು ಸಂಸ್ಕೃತಿ ತಾನಾಗೆ ಬಂದ್ಬಿಡುತ್ತೆ. ನೀವು ಟ್ರೈ ಮಾಡಿ ಓಕೆನಾ? ಬನ್ನಿ ಇವತ್ತು ಉಪ್ಪಿಟ್ಟು ಮಾಡಿ ನಮ್ಮ ಕೂಗೋಗೆ ಬಡಿಸಿ ನೆಕ್ಸ್ಟ್ ಎಲ್ಲ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಬ್ಲಾಗ್ ನಿಮ್ಮ ಜೊತೆ. ನೋಡಿ ಹೆಂಗೆ ಆಡ್ತಿದ್ದು, ನಾನು ಎದುರ್ಕೊಂಬಿಟ್ಟೆ. ನಾನು ಕಮೆಂಟ್ಸ್ ಬಂದಿತ್ತು ಅಂತ ವೈಟ್ ಸ್ಟುಡಿಯೋಗೆ ಯೂಟ್ಯೂಬಲ್ಲಿ ಕಮೆಂಟ್ಸ್ ನೋಡ್ತಾ ಇದ್ದೆ. ಈಗ ಬಂದ್ಬಿಟ್ಟು ತಲೆ ಹಿಂಗೆ ಅಂತೇಳಿ ಭಯ ಆಗ್ಬಿಡ್ತೀವಿ. ಏನು ಗೊತ್ತೀನಿ ನೋ, ಯಾಕೆ ಮರಿಮ್ಮ ಆ ಥರ ನಂಗೆ ಎದುರಿಸ್ದೆ. ಹಲೋ ಯಾಕೆ ನೀನು ಹಾಗೆ ಎದುರಿಸಿದ್ದು? ನಾನು ಎದುರ್ಕೊಂಡೆ. ಯಾವುದೋ ರೀಲ್ಸಲ್ಲಿ ಒಂದು ಹಾಡು ಬರುತ್ತೆ, ಯಪ್ಪ ಏನು ವಿಚಿತ್ರವಾಗಿದೆ. ರೀಲ್ಸ್ ಮಾಡ್ತಾನೆ, ಒಂದು ಅಂದರೆ ಮಕ್ಕಂಬಿಡ್ತಾನೆ, ಹಿಂಗೆ ಮಕ್ಕಂಬಿಟ್ಟು ಮೂಗು ಬಾಯಿ ಅಪ್ಪ ಭಗವಂತ ಎಂಥ ಸಾವು ಮಾರಾಯ ಅನ್ನೋ ಥರ ಇರುತ್ತೆ ಮಾರಾಯ. ಅದೇ ಥರ ನೀವು ಇಮಿಟೇಟ್ ಮಾಡ್ತಾನೆ, ಅದೇ ಥರ ಒಬ್ರಿಗೊಬ್ರು ನೋಡಿಕೊಂಡು ಒಳ್ಳೆ ಹುಡುಗ ಎಂದು ವಾದ ಮಾಡಿದ. ಮನುಷ್ಯ ಒಳ್ಳೆ ಹುಡುಗ ಅಂತ ವಾದ ಮಾಡ್ಬಿಡ್ತಂತೆ ಮನಸ್ಸು. ಆ ಪುಣ್ಯತಿಥಿ ಯಾರೋ ಆಕೆಗಿರೋವಂಥ ಮನಸ್ಸು ಎಂಥದ್ದು ದೇವರೇ ಬಲ್ಲ. ಯಾರ್ಯಾರು ಆ ವಿಡಿಯೋ ನೋಡಿದ್ದೀರಾ? ಮಲ್ಕೊಬಿಟ್ಟು ಬಾಯಿ ಮೂಗಲ್ಲಿ ಒಂದು ಅಲ್ಲಿ ಕಾಳಲ್ಲ, ಒಂದು ನಾಲ್ಗೆ ಕಾಳಲ್ಲ,
ಯಾರು ಹೇಳ್ತಾರೆ ವಿಚಿತ್ರವಾಗಿ ಅಸಹ್ಯ ಮಾಡಿ ದಯವಿಟ್ಟು ಕಮೆಂಟ್ ಹಾಕಿ. ಯಾರು ನೋಡಿದ್ರೋ ಅವ್ರು ಕಮೆಂಟ್ ಹಾಕಿ. ಫೇಮಸ್ ಅಲ್ಲ ನೀ ಒಳ್ಳೆಯವಳು ಕಾಯೆಂದು ವಾದ ಮಾಡಿ ವಾದ ಬೇರೆ ಮಾಡುತ್ತಂತೆ. ಒಯ್ಯಿ ಮಗ ನೋಡ್ಬಿಟ್ಟು ಒಯ್ಯ ಅವ್ರು ನೋಡ್ಬಿಟ್ಟು ವಾದ ಬೇರೆ ಮಾಡುತ್ತಂತೆ. ನೀ ಒಳ್ಳೆ ಹುಡುಗ ಅಂತ ವಾದ ಮಾಡೋದು ಯಾರು ಇರ್ಬೋದು ಅಂತ ಗೊತ್ತು. ಓ ಮೈ ಡುರುಲಾ ಬನ್ನಿ ಫ್ರೆಂಡ್ಸ್. ಒಟ್ಟದ ಯಾರಾದ್ರು ಅಯ್ಯಯ್ಯೋ ಹೇಗೆ ಮಾಡಲಿ, ನಾನು ಅಡುಗೆ ಮಾಡಬೇಕು. ಅಡುಗೆ ಮಾಡೋಂಥ ಶತ್ರುವಿನ ಕೆಲಸ ಬೇರೆ ಏನಿಲ್ಲ, ಶತ್ರು ಥರ ಇದೆ. ಹೇಳ್ತಾರೆ ನನ್ನ ಅಜ್ಜಿ ಅಜ್ಜಿ ಅಂತ ಬಿಡ್ಕೊಂಡು ಸಾಯ್ತಿರಲ್ಲ ನೀವು, ನನ್ನ ತಲೆಗೆ ಹೋಗಲ್ಲ ಅಂದ್ರೂ ಕೂಡ ನೀವು ಹಂಗೆ ಬಿಡ್ಕೊಂತಿಲ್ಲ. ನೀನು ಅಜ್ಜಿನೇ ನೀನು. ಸಿ ನಾನು ಹೆಂಗೆ ಹುಡುಗಿ ಮಂಗೊಂದೆ ಮೋಸ ಹುಡುಗಿ ಅಂತ ದೇವ್ಬಿಟ್ಟಿದ್ಯಾ ನೀನು. ನಾನು ಹೆಂಗೆ ಎನರ್ಜಿಟಿಕ್ ಇದ್ದೀನಿ. ನಾನು ಎನರ್ಜಿ ನಾನು ಹೆಂಗೆ ನೋಡಿದ್ರೆ ಗೊತ್ತಾಗಲ್ಲ ನಾನು ಎಷ್ಟು ಎನರ್ಜಿ ಆಗಿದ್ದೀನಿ, ನಾನು ಎಷ್ಟು ಹೆಂಗಾಗಿದ್ದೀನಿ ಅಂತ. ನಾನು ಕೊಚ್ಕೊತಿಲ್ಲ. ನೀನು ಹೇಳಿ ಕಮೆಂಟ್ ಆಗ್ತಿದ್ದೀರಲ್ಲ ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು ಅವ್ರಿಗೆ ಹೇಳ್ತಾ ಇರೋದು, ಏನು ನಿನ್ನ ಅಜ್ಜಿ ಅಲ್ಲಪ್ಪ ನಾನು ಹುಡುಗಿನೇ, ಬಟ್ ಅದು ಮಗುವಾಗಿದೆ ಮಕ್ಕಳಾಗಿದೆ, ಮಕ್ಕಳು ಬೇಗ ಬೆಳೆದ್ಬಿಟ್ಟು ಅಂತಂದರೆ ಹೆರಿಡಿಟಿ ಮೇಲೆ ಹೈಟಿಗಿರ್ತವೆ ಅಂತ ಅಂದ ತಕ್ಷಣ ನಾನು ಅಜ್ಜಿ ಆಗ್ಬಿಡ್ತಾರ. ಅವಮಾನ ಮಾಡೋದ್ರಲ್ಲಿ ನಿಮ್ಗೆ ಏನು ಸಿಗುತ್ತೆ? ನಿಜವಾಗೂ ಒಬ್ರಿಗೆ ಆ ಥರ ನೀವು ಇನ್ಸಲ್ಟ್ ಮಾಡೋದು ಅಥವಾ ಅವಮಾನ ಮಾಡೋದು ಅಥವಾ ಆ ಥರ ಎಲ್ಲ ಮಾಡೋದ್ರಿಂದ ಏನು ಸಿಗಲ್ಲ. ನಿಮಗೆ ಅದೇ ಥರ ಅವಮಾನ ಮಾಡೋರು ಎಷ್ಟು ಜನ ಇದ್ದಾರೆ, ನೀವೆಷ್ಟು ಆ ಥರದ ಅವಮಾನ ಅನುಭವಿಸಿದ್ದೀರ ಅಂತ ನನಗೆ ಈ ಒಂದು ಕಮೆಂಟಲ್ಲಿ ವಾದ ಮಾಡಿ ಹಾಕ್ತಿರಲ್ಲ ಅದರಲ್ಲೇ ಗೊತ್ತಾಗುತ್ತೆ. ನಿಮ್ಮ ಒಂದು ಲೈಫ್ ಸ್ಟೈಲು, ನಿಮ್ಮ ಒಂದು ಏಜ್ ಗ್ರೂಪು ಅಥವಾ ನಿಮಗೆ ಅವಮಾನ ಆಗಿರೋ ರೀತಿ ನೀತಿ ಎಷ್ಟು ದೊಡ್ಡ ಮಟ್ಟದಲ್ಲಿರ್ಬೋದು ಅಂತ ನನಗೆ ಈ ಒಂದು ಚಿಕ್ಕ ಕಮೆಂಟಲ್ಲೇ ಗೊತ್ತಾಗ್ಬಿಡುತ್ತೆ ನನಗೆ. ಒಬ್ರಿಗೆ ಅವಮಾನ ಮಾಡೋದ್ರಲ್ಲಿ ಒಬ್ರಿಗೆ ಯಾರನ್ನ ಒಬ್ಬ ಮನುಷ್ಯನಿಗೆ ಒಬ್ಬ ಎಷ್ಟು ಗೌರವ ಕೊಡ್ತಾನೋ ಆ ವ್ಯಕ್ತಿಗೆ ಅಷ್ಟೇ ಅದ್ಭುತವಾದ ಒಂದು ಲೈಫ್ ಇರುತ್ತೆ. ಇದು ನನ್ನ ಒಂದು ಅನುಭವದ ಒಂದು ಮಾತು ಅಂತಲೇ ತಿಳ್ಕೊಳ್ಳಿ. ಇದನ್ನು ನೀವು ಹೈಲೈಟಾಗಿ ತೊಗೊಂಡ್ರೆ ಬೆಟರು. ಯಾಕಂದರೆ ಅವನು ಎಷ್ಟು ಸೌಮ್ಯ ಸ್ವಭಾವದಲ್ಲಿ ಇರೋಂಥ ವ್ಯಕ್ತಿ, ಎಷ್ಟು ಒಬ್ಬ ಮನುಷ್ಯನಿಗೆ ಗೌರವ ಪ್ರೀತಿ ಕರುಣೆಯಿಂದ ನಡ್ಕೊತಾರಲ್ಲ ಆ ಮನುಷ್ಯನಿಗೆ ಒಬ್ರಿಗೆ ನಡ್ಕೊತಾರಲ್ಲ ಅವ್ರ ಆ ಒಂದು ಮನುಷ್ಯನಿಗೂ ಜೀವನ ಕೂಡ ಅದೇ ರೀತಿಯೇ ಇರುತ್ತೆ. ಅಷ್ಟೇ ಅವರು ಪ್ರೀತಿ ವಿಶ್ವಾಸನ ಗಳಿಸಿರ್ತಾರೆ ಸಮಾಜದಲ್ಲಿ, ಫ್ಯಾಮಿಲಿಯಲ್ಲಿ, ಈ ಒಂದು ಭೂಮಿ ಮೇಲೆ ಜೀವನ ಅಂತ ಮಾಡ್ತಾ ಇರೋಂಥ ಈ ಒಂದು ದೇಹ ಜೀವಕ್ಕೆ. ಓಕೆನಾ? ಅದನ್ನು ಯಾವಾಗ ರಿವರ್ಸ್ ಆಗಿ ನೀವು ಹಾಗೆ ಅಂತಿರಲ್ಲ, ನಿಮಗೆ ಎಷ್ಟು ಅವಮಾನ ಅನುಭವಿಸಿರ್ಬೇಕು. ನನಗೂ ಆಗಿದೆ ಅವಮಾನ, ಅದು ನಿನಗೂ ಆಗಲಿ ಅನ್ನೋ ಒಂದು ನಿಮ್ಮ ಥಾಟ್ ಅಂತ ನನಗೆ ಇವಾಗ ಗೊತ್ತಾಯಿತು. ಹಂಗಾಗಿ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಆ ಒಂದು ಬೇಜಾರ ನೊಂದುಕೊಂಡಿರೋ ಒಂದು ಮನಸ್ಸಿಗೆ ಒಂದು ಸಮಾಧಾನ ಹೇಳ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮುಂದಿನಂಥ ಒಂದು ಜನ್ಮ ಅಂತ ಇರುತ್ತೆ. ಮುಂದಿನ ಒಂದು ಜನ್ಮದಲ್ಲಿ ನೀವು ಕೂಡ ಒಳ್ಳೆ ಸುಂದರವಾದ ಸೂಪರಾದ ಹೀರೋ ಅಥವಾ ಹೀರೋಯಿನ್ ಥರ ಹುಟ್ಟಿರಿ, ಆಯಿತಾ? ನಾನು ಹೀರೋಯಿನ್ ಥರ ಹುಟ್ಟಿದ್ದೀನಲ್ವಾ, ಅದೇ ಥರ ನೀವು ಕೂಡ ಹುಟ್ಟಿ ಬೆಳೀರಿ. ಆಗುತ್ತೆ. ನಾನು ಹೀರೋಯಿನ್ ಅಲ್ಲ ಅಂತ ಅವಳು ಹೇಳ್ತಿಲ್ಲ. ನಮ್ಮಮ್ಮ ಏನೋ ಹಿಂಗೆ ಹೇಳ್ಬಿಡ್ತಲ್ಲ ಯಾಕೆ ಅಂತ. ನಾನು ಹೀರೋಯಿನ್ ಅಂತಲೇ ಅಂದ್ಕೊಳ್ಳಿ. ಇವಾಗ ಪ್ರತಿಯೊಬ್ಬ ಒಂದು ರೀಲ್ಸ್ ಮಾಡೋವಂಥ ಒಂದು ಹೆಣ್ಣು ಅದರಲ್ಲಿ ಫೇಮು ನೇಮು ತೊಗೊಂಡಿದ್ರೆ ಅಥವಾ ಒಬ್ರಿಗೆ ಇಷ್ಟ ಆಗೋ ಥರ ನೆಟ್ಕೊಂಡಿದ್ರೆ ಅಥವಾ ಅವ್ರನ್ನ ಇಷ್ಟಪಟ್ಟು ನೋಡೋ ಜನ ಇದ್ದಾಗ ಅವ್ರ ಪಾಲಿಗೆ ಅವರು ಹೀರೋಯಿನ್ನೇ ಅಥವಾ ಹೀರೋಗಳೇ ಅವರಿಗೆ ಫ್ಯಾನ್ ಬೇಸ್ ಅಥವಾ ಅವ್ರನ್ನ ಇಷ್ಟಪಟ್ಟು ನೋಡ್ತಾರೆ ಅಂತ ಅಂದಾಗ. ಇನ್ನೊಂದು ಗೊತ್ತಾ, ನಿಮಗೆ ಡೈರೆಕ್ಟಾಗಿ ಹೇಳ್ದೇ ಇದ್ದರೆ ಇಂಡೈರೆಕ್ಟಾಗಿ ಹೇಳೋ ಒಂದು ಮಾತಿದೆ. ಹ್ಞೂ ಅಂದರೆ ಹ್ಞೂ ಅಂದರೆ ಹ್ಞೂ, ಬೇಕು ಅಂದರೆ ಬೇಡ ಅಂತ, ಬೇಡ ಅಂದರೆ ಬೇಕು ಅಂತ ಹೆಂಗೆ ತಿಳ್ಕೊಳೋ ಒಂದು ಏನಿದೆ ಅಂತ ಹೇಳ್ತಾರೆ, ಒಂದು ಕಲಿಕೆ ಇದೆ. ಈಗೇನೋ ಕೆಲವ್ರು ಮಾಡ್ತಾರಲ್ಲ, ಸೈಲೆಂಟ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಸಂಬಂಧಿಕರುಗಳಲ್ಲಿ ಚೆನ್ನಾಗಿ ಆಟ ಆಡಿಸ್ಬಿಡ್ಬೋದು ಅಂತ ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದು ಒಂದು ಕಲಿಕೆ ಇಟ್ಕೊಂಡು ಜನಗಳನ್ನ ಆಟ ಆಡಿಸ್ತಾರಲ್ಲ, ಅದೇ ರೀತಿ ಹ್ಞೂ ಅಂದರೆ ಹ್ಞೂ ಅನ್ನೋ ಥರ ಇನ್ನೊಂದು ಇದೆ. ಒಬ್ಬರು ತುಂಬ ಚೆನ್ನಾಗಿದ್ದರೆ ತುಂಬ ಹೇಳೋದಕ್ಕಾಗೋದಿಲ್ಲ ಅಥವಾ ಅವರಿಗೆ ಆ ಒಂದು ಒಳ್ಳೆದನ್ನು ನೋಡಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋಂಥದ್ದಿದ್ದಾಗ ಅವ್ರು ಹಾಗೆ ನೆಗೆಟಿವ್ ಆಗಿ ಹಾಕೊಳ್ಳೋದು. ಯಾಕೆ ಅಂದರೆ ಅಷ್ಟು ಅದು ಗ್ರ್ಯಾಂಡಾಗಿರುತ್ತೆ, ಅಷ್ಟು ಸುಂದರವಾಗಿರುತ್ತೆ, ಅಷ್ಟು ಏಳಿಗೆಯಲ್ಲಿರುತ್ತೆ. ಅಷ್ಟು ನೋಡಿದ್ರೆ ಇದನ್ನೆಂದು ನಾನು ನೋಡಿಲ್ಲ, ಅದ್ಭುತವಾದ ಒಂದು ಒಳ್ಳೆಯದು ಈ ಥರದ್ದು ಎಲ್ಲೂ ಇಲ್ಲ, ಹಿಂಗೂ ಸಾಧ್ಯವಾ, ಈ ಥರದ್ದು ಇಲ್ವಲ್ಲ, ನಮಗಿಲ್ವಲ್ಲ ಅಥವಾ ಇವಳಿಗೆ ಸಿಕ್ಬಿಡಿದೆಯಲ್ಲ ಅನ್ನೋಂಥ ಹೊಟ್ಟೆ ಕಿಚ್ಚಿಂದ ಆ ಥರ ನೆಗೆಟಿವ್ ಕಮೆಂಟ್ ಆಗ್ತಾರೆ. ಅವಾಗ ನಾವು ತಿಳ್ಕೊಬೇಕು ಅದು ಪಾಸಿಟಿವ್ ಅಂತ. ಹೇಗೆ ನಮಗೂ ಗೊತ್ತು ರೀ ಇದೆಲ್ಲ ಕಲಿಕೆ, ಬಟ್ ಆದರೆ ಇದು ಹೇಳಿದಷ್ಟು ನಮಗೆ ಇನ್ನೂ ಸ್ಟ್ರಾಂಗ್ ಮಾಡ್ತಾ ಇದೆ. ಹೌದಾ, ನೀನು ಎಷ್ಟು ಕೆಟ್ಟದಾಗ ಆಗ್ತಾಯಿದ್ದೀಯ ಬ್ಯಾಡ್ ಕಮೆಂಟ್ ಅಂದಾಗ, ನಾನು ಎಷ್ಟು ನಿನಗೆ ಮನಸ್ಸಿಗೆ ನೋವಾಗ ಥರ ಇರ್ಬೋದು, ಎಷ್ಟು ನಾನು ನಿನಗೆ ಹರ್ಟ್ ಆಗೋ ಥರ ನನ್ನ ಒಂದು ನೋಡಿದ್ರೇ ನಿನಗೆ ಹರ್ಟ್ ಆಗ್ತಿದೆ ಅಂದಾಗ, ಇನ್ನು ನನ್ನ ಅಕ್ಕಪಕ್ಕ ನೋಡಿದ್ರೇ ನಿನಗೆ ಹರ್ಟ್ ಆಗುತ್ತೆ ಅಂದಾಗ ನಿನ್ನ ಮನಸ್ಸು ಎಷ್ಟು ನೊಂದಿರ್ಬೋದು, ನೀನು ಎಷ್ಟು ಲೈಫಲ್ಲಿ ಈ ಥರ ಇದೆಯಾ ಅಂಥೇಳಿ ಬ್ಯಾಡ್ ಕಮೆಂಟ್ ಹಾಕೋ ಒಂದು ಪ್ರತಿಯೊಬ್ಬ ಮನುಷ್ಯ ನನಗೆ. ಓಕೆ, ಗಾಟ್ ಇಟ್. ಕೊಕ್ಕೋಗೆ ಭಾನುವಾರ ರಜಾ, ಭಾನುವಾರ ಇದನ್ನು ಹೇಳ್ತಾರೆ, ಈ ದಿನ ರಜಾ ಅಂತ ಹೇಳ್ತಾರಲ್ಲ, ಹಂಗೆ ನಮ್ಮ ಕೊಕ್ಕೋಗೆ ಸ್ನಾನಕ್ಕೆ ರಜಾ ಹಾಕೊಂಡ್ಬಿಟ್ಟಾಳೆ. ಅವಳೆ ಪ್ರತಿ ಭಾನುವಾರ ರಜಾ. ಇವತ್ತು
ಏನು ವಿಶೇಷ ಅಂತ ಅಂದರೆ ಮದರ್ಸ್ ಡೇ ಇವತ್ತು. ಅವಳು ಹೇಳ್ಬೇಕಾಗಿತ್ತು, ನಾನೇ ಹೇಳಿದೆ. ಯಾಕೋ ನನಗೆ ಒಂದು 25 ದಿನ, ಒಂದು ತಿಂಗಳು ಇಂಚೆಯಿಂದನೂ ನನಗೆ ನಮ್ಮಮ್ಮ ನಮ್ಮಪ್ಪ ಇಬ್ಬರು ಜ್ಞಾಪಕ ಬರ್ತಿದ್ರು. ಅವ್ರನ್ನ ನೆನೆಸ್ಕೊಂಡು ಅಳ್ತಾ ಇದ್ದೆ, ಬೇಜಾರಾಗ್ತಾ ಇದ್ದೆ. ಯಾಕೋ ಏನೋ ಗೊತ್ತಿಲ್ಲ, ತುಂಬ ನೆನಪಾಗ್ತಾಯಿತ್ತು. ಅಂದರೆ ನಮ್ಮ ಅಪ್ಪಾಜಿ ಇರೋವರೆಗೂ ನನಗೆ ನಮ್ಮಮ್ಮ ನೆನಪೇ ಬಂದಿಲ್ಲ. ಅಷ್ಟು ಚೆನ್ನಾಗಿ ಅಂದರೆ ನನಗೆ ಈಗಲೂ ಕೂಡ ನನಗೆ ತವ್ರ ಮನೆಯಿಂದ ನಾನು ಬದುಕಿರೋದೇ ನನ್ನ ತವ್ರ ಮನೆಯಿಂದ, ನಮ್ಮ ಅಣ್ಣನಿಂದಲೇ ನಾನು ಬದುಕಿರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರಲ್ಲ, ಇರೋದೇ ಫ್ಯಾಕ್ಟು. ನಮ್ಮ ಅಣ್ಣನಿಂದಲೇ ನಾನು ಇವತ್ತು ಉಸಿರಾಡ್ತಾ ಇದ್ದೀನಿ. ನಮ್ಮ ಅಣ್ಣನೇ ನನಗೀಗ ನನ್ನ ಜೀವಕ್ಕಿಂತ ಹೆಚ್ಚು. ನಮ್ಮ ಅಣ್ಣ ನನ್ನ ಮಗಳು, ನಾನು ಬದುಕಿರೋದೇ ನಮ್ಮ ಅಣ್ಣನಿಂದ. ಬಟ್ ಆದರೆ ತಂದೆ ತಾಯಿ ಅನ್ನೋ ಒಂದು ಯಾರ ಜೊತೆಗೆ ಅದು ತಂದೆ ತಾಯಿನ ಒಂದು ಇದು ಬಂದಾಗ ನಮಗೆ ಕೂಡ ನೆನಪಾಗುತ್ತೆ. ಬಟ್ ಆದರೆ ಈಗಲೂ ಕೂಡ ತಂದೆ ತಾಯಿ ಇರೋರು ಕೂಡ ಎಷ್ಟು ಚೆನ್ನಾಗಿ ಇರ್ತಾರೋ ಇರಲ್ವೋ ಗೊತ್ತಿಲ್ಲ. ಒಂದ್ಸಲ ಹೇಳ್ಕೊಂಡು ಹೊಟ್ಟೆ ಉರಿಸ್ತೀನಿ ಅಥವಾ ಇನ್ನೊಂದು ಹಂಗಲ್ಲ, ಹೇಳೋದು ಫ್ಯಾಕ್ಟು. ಅದು ಒಂದು ಪುಣ್ಯನೂ ಮಾಡಿರ್ಬೇಕು. ಒಳ್ಳೆ ಲೈಫ್, ಒಳ್ಳೆ ಜೀವನ ಸಿಗೋದಕ್ಕೆ ಪುಣ್ಯ ಮಾಡಿರಬೇಕು. ನೆಮ್ಮದಿಯಿಂದ ಇರೋದಕ್ಕೂ ಪುಣ್ಯ ಮಾಡಿರಬೇಕು. ಬೇಕು ಅಂತ ಬಂದು ಅಟ್ಯಾಕ್ ಆಗ್ತಾವಲ್ಲ ಕಷ್ಟಗಳು, ಅದು ಬೇಕು ಅಂತ ಮನುಷ್ಯರು ಮಾಡೋದ್ರಿಂದ ಅದು ನನ್ನ ಹಣೆ ಬರ ಅಲ್ಲ, ಅಥವಾ ನನ್ನ ಕರ್ಮ ಅಲ್ಲ, ಅಥವಾ ನಾನು ಬಂದಿರೋ ಕೆಟ್ಟ ಪುಣ್ಯನೂ ಅಲ್ಲ. ಅದು ಒಳ್ಳೆ ಪುಣ್ಯದಿಂದ ನಾವು ಚೆನ್ನಾಗಿರ್ತೀವಿ. ಅದು ನೋಡ್ಸೋಕ್ಕಾಗದೆ ಬಂದು ಯಾರೋ ಒಂದು ಟೌಂಟ್ ಕೊಡ್ತಾರಲ್ಲ, ಮಾತು ಎದುರು ಉತ್ತರ ಕೊಡ್ತಾರಲ್ಲ, ಆ ಥರ ಜನಗಳು ಹೇಳ್ತಾರೆ. ಹಂಗಾಗಿ ಕಷ್ಟ ಬರ್ದು ಬಿಟ್ಟರೆ ಹೊಟ್ಟೆವರಿಗೆ ನೋಡಿ. ಈಗ ಯಾವುದೋ ಒಂದು ಫಿಲಮ್ದು ಒಂದು ಹೀರೋಯಿನ್ ಏನೋ ಪೋಸ್ಟ್ ಹಾಕಿದ್ರೆ ನೋಡಿ ಆಗದೆ ಇರೋದು ಅರಿತಾರೆ, ಸಗಣಿ ಬಳಿತಾರೆ, ಈಗೆಲ್ಲ ಮಾಡ್ತಾರಲ್ಲ ಅಂತ ಜನಗಳು ಇರ್ತಾರೆ ಕೆಲವರು. ಆ ಥರ ಕಷ್ಟ ಇತ್ತು ಬಿಟ್ಟರೆ ಆ ಥರ ನನ್ನ ಲೈಫಲ್ಲಿ ನನ್ನ ತಾನಾಗಿ ಯಾವುದು ನನ್ನ ಕಷ್ಟ ತಂದ್ಕೊಳ್ಳೋಷ್ಟು ನಾನು ಯಾವುದೂ ಮಾಡ್ಕೊಳಕ್ಕೆ ಹೋಗಲ್ಲ. ನಮ್ಗೆ ಇಲ್ಲೂ ಇಲ್ಲ, ಯಾವತ್ತೂ ನಮಗೆ ಆ ಲೈಫೇ ಇಲ್ಲ. ಇವಾಗ ಹೇಳ್ಬೇಕಾದ್ರೆ ಆ್ಯಕ್ಚುಲಿ ನನಗೆ ಈಗ ಒಂದು ತಿಂಗಳಿಂದ ನಂಗೆ ತುಂಬ ನೆಮ್ಮದಿನೋ ಅಂತ ಅನ್ನೋ ಥರ ಮನಸ್ಸಿಗೆ ನಾನು ಸ್ವಲ್ಪ ಖುಷಿ ಇತ್ತು. ಬಟ್ ನಂಗೆ ಅಪ್ಪ ಅಮ್ಮನ ಜ್ಞಾಪಕ ಬರ್ತಿದ್ದೆ. ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಸ್ವಲ್ಪ ಬೇಜಾರೇ ಇರ್ತಂದರೆ ಯಾಕೆ ನಮ್ಮ ಅಮ್ಮ ನೆನಪಾಯ್ತಲ್ಲ, ಅದಕ್ಕೆ ನನ್ನ ಅಪ್ಪ ಅಮ್ಮ ಯಾವುದೇ ಒಂದು ಸಣ್ಣ ಒಂದು ಪಿನ್ ಪಾಯಿಂಟ್ ಅಷ್ಟು ನನಗೆ ಕಷ್ಟ ಅನ್ನೋದು, ನನಗೆ ಅದೇ ಹೇಳ್ತಾರಲ್ಲ ಸೂಜಿ ಮನೆ, ಅಷ್ಟು ಕೂಡ ನನಗೆ ಕಷ್ಟ ಅನ್ನೋದನ್ನು ಯಾವುದು ತೋರಿಸ್ಕೊಟ್ಟಿಲ್ಲ. ಅಷ್ಟು ಚೆನ್ನಾಗಿ ಸಾಕಿದ್ರು. ಆದರೆ ನೆಕ್ಸ್ಟು ಮನೆ ಅಂತ ಆದಮೇಲೆ ನೆಕ್ಸ್ಟ್ ಒಂದು ಜೀವನ ಅಂತ ಬರುತ್ತಲ್ಲ ಮಕ್ಕಳಿಗೆ, ಅವರ ಒಂದು ಸ್ವಂತ ಒಂದು ಜೀವನ ಅಂತ ಸೃಷ್ಟಿ ಆಗುತ್ತಲ್ಲ, ಆ ಒಂದು ಜೀವನದಲ್ಲಿ ತುಂಬ ಯಾವ ಒಂದು ಹೆಣ್ಣು ಅನುಭವಿಸ್ತಿರೋಷ್ಟು ನೋವು ನಾನು ಅನುಭವಿಸಿದೆ, ಕಷ್ಟಪಟ್ಟೆ. ಅದು ಯಾರಿಗೂ ಅರ್ಥ ಆಗಲ್ಲ, ಅನುಭವಿಸಿರೋರಿಗೆ ಮಾತ್ರ ಅರ್ಥ ಆಗೋದು. ಪ್ರಪಂಚ ಏನಕ್ಕೆ ಕೂಗಿಳಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಐ ಆಮ್ ಈಸ್ ವೆರಿ ಎಲ್ಲ ಕಡೆಯಿಂದ ನಾನು ತುಂಬ ಖುಷಿಯಾಗಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಇಲ್ಲಿ ಇವತ್ತೇನಂತಂದರೆ ಹ್ಯಾಪಿ ಮದರ್ಸ್ ಡೇ. ನೀವೆಲ್ರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ. ಓಕೆನಾ? ನಿಮಗೂ ಕೂಡ ಹ್ಯಾಪಿ ಮದರ್ಸ್ ಡೇ. ಏನೋ ಗಿಫ್ಟ್ ಇಲ್ಲ, ಇದನ್ನ ಕೊದ್ದಿ ಬರೀತಾರ ವಸತಿ ಏನು ಕೊಟ್ಟಿದ್ದೇಳಿ, ಏನೋ ಇದು ಮಾಡ್ಕೊಟ್ಟಿದ್ದೆ ನಾನು. ಚಿತ್ರ ಬರೆಯೋದು ಏನಾದ್ರು ಮದರ್ಸ್ ಡೇಗೆ ಏನಾದರೂ ಒಂದು ಮಾಡ್ತಾ ಇರ್ತಾಳೆ. ನನ್ನ ಬರ್ತಡೇಗಂತೂ ಒಂದು ಇದು ಬರ್ಕೊಟ್ಟಿದ್ದು. ಈಗಲೂ ನನ್ನ ಫೋನಿಂದ ಅದು ಹೆಂಗೆ ಇದೆ ಇಲ್ಲೆಲ್ಲ ಬರೆದು ಒಂದು ದಿನ ಎಲ್ಲ ಟೈಮ್ ತಗೊಂಡು ಕೇಕ್ ಮಾಡಿದ್ಲು ಅಂದರೆ ಅಲ್ಟಿಮೇಟಾಗಿ ಮಾಡಿದ್ಲು. ಮತ್ತು ಇವತ್ತಿವರೆಗೂ ನಾವು ಮಾಡಲಿಲ್ಲ. ಅದು ತುಂಬ ಚೆನ್ನಾಗಿತ್ತು ಕೇಕು. ಅವಳು ಮನೆಗೆ ಚೆನ್ನಾಗಿ ಅದೇನೇನೋ ಎಲ್ಲ ಬೇಕೋ ತರಿಸ್ಕೊಂಡು ಏನೋ ಮಾಡ್ತಿದ್ದೆ, ನಾನು ಒಂಚೂರು ತೋರಿಸ್ದೆ ಮಾಡಿದ್ಲು. ಒಟ್ಟು ಎಲ್ಲ ಅವಳೇ ಸ್ವಂತ ಮಾಡಿದ್ದು. ಅದು ತುಂಬ ಟೇಸ್ಟಿಗಿತ್ತು. ಈ ಸಲ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ. ನನಗೆ ಯಾವ ಬರ್ತಡೇನೋ ಬೇಡ ಅಂತ ಹೇಳಿದ್ದೀನಿ ನಾನು, ಏನಾಗುತ್ತೆ ಗೊತ್ತಿಲ್ಲ. ನಮ್ಮ ಕೂಪು ಫ್ರೆಂಡ್ಸ್ ಇಲ್ಲಿ ಕುಂಡ್ರಿಸ್ಬಿಟ್ಟಿದ್ದಾಳೆ ನನ್ನನ್ನು. ಇಲ್ಲಿ ಕುಂಡ್ರಿಸ್ಬಿಟ್ಟು ಏನೋ ಒಂದು ಮದರ್ಸ್ ಡೇಗೆ ಸ್ಪೆಷಲ್ ಮಾಡ್ತೀನಿ ಅಂತ ಏನೋ ಒಂದು ಮಾಡ್ತಿದ್ದಾಳೆ. ಒಟ್ಟು ಅಡುಗೆ ಮನೆಗೆ ಸೇರ್ಕೊಂಡು ನೋಡಿ, ಇಲ್ಲಿ ಕಾಣ್ತಾ ಇದೆಯಾ ಕುಕ್ಕರ ನೋಡಿ ಫ್ರೆಂಡ್ಸ್, ಅಲ್ಲಿ ಏನೋ ಮಾಡ್ತಿದ್ದಾರೆ. ಇಲ್ಲಿ 1 ಗಂಟೆ ಆಯಿತು ನಾನು ಇಲ್ಲಿ ಕುತ್ಕೊಂಡು. ಸೆಕೆಗೆ ಕರೆಂಟ್ ಇದ್ದರೂ ಕೂಡ ನಾನು ಬಾಗಿಲು ತಕ್ಕೊಂಡು ಗಾಳಿ ಹೊಡ್ಕೊಂಡು ಫ್ಯಾನ್ ಹಾಕಿ ಅಡುಗೆ ಮನೆ ಕಡೆ ತಿರುಗಿಸ್ಬಿಟ್ಟಿದ್ದೀನಿ. ಅವಳು ನನ್ನ ಕಡೆ ತಿರುಗಿಸೋಕ್ಕೆ ಅವಳು ನನ್ನ ಕಡೆ ಬಂದು ಫ್ಯಾನ್ ತಿರ್ಸೋಗ್ತಾಳೆ, ನಾನು ಹೋಗೋಗಿ ಅವಳ ಕಡೆ ತಿರುಗಿಸ್ತೀನಿ. ನೋಡಿ ಅಡುಗೆ ಮನೆ ಕಡೆ ತಿರ್ಕೊಂಡಿದ್ದೆ ಫ್ಯಾನು. ಯಾಕಾಗ ಮಾಡ್ತಾರೆ ಶೆಕೆಗೆ. ಹಿಂಗಾಗ್ಬಿಟ್ಟು ಇಲ್ಲಿ ಕುಂಡಿಸಿದ್ದಾಳೆ. 1 ಗಂಟೆ ಕೂತಿದ್ದೀನಿ. ಏನೋ ಸರ್ಪ್ರೈಸ್ ಕಾದಿದೆ ಇವತ್ತಂತೂ ನನಗೆ ಮದರ್ಸ್ ಡೇಯಿಂದ. ಇವತ್ತು ಏನು ಸ್ಪೆಷಲ್ ಅಂತ ನೀವು ನೋಡಿ, ಓಕೆನಾ? ಅಲ್ಲ, ನಾನು ಏನು ತಂದು ಕೊಟ್ಟಿಲ್ಲ. ಹೋಸಲ ನನ್ನ ಬರ್ತಡೇಗೆ ಅಂತಂದರೆ ಸ್ಪೆಷಲ್ ಅಂತಂದರೆ ಅಮ್ಮ ಬರ್ತಡೇಗೆ ಅದು ತೊಗೊಂಡು ಏನೋ ಒಂದು ಸ್ಪೆಷಲ್ ಮಾಡ್ತೀನಿ, ಅದು ಬೇಕು ಇದು ಬೇಕು ಅಂತೆಲ್ಲ ತರಿಸ್ಕೊಂಡಿದ್ಲು. ಈ ಸಲ ಏನೋ ತರಿಸ್ಕೊಂಡು ಇಲ್ಲ. ಆದರೂ ಕೂಡ ಏನಪ್ಪ ಅದು, ಏನು ಮನೇಲಿ ಏನು ಬೇಯಿಸ್ತಾನೂ ಇಲ್ಲ ಅವಳು, ಸ್ಟವ್ ಹಚ್ಚಿಲ್ಲ, ಏನು ಮಾಡ್ತಿಲ್ಲ ಮನೇಲಿ. ಅಂತ ಸ್ಪೆಷಲಾಗಿರೋದು ಏನೂ ತರಿಸ್ಕೊಂಡು ಇಲ್ಲ. ಬಟ್ ಅದೇನೋ ಮಾಡ್ತಾಯಿದ್ದಾಳೆ, ಗೊತ್ತಿಲ್ಲ ಏನು ಮಾಡ್ತಿದ್ದಾಳೆ ಗೊತ್ತಿಲ್ಲ. ಐ ಥಿಂಕ್ ಮನೇಲಿ ಅಂದರೆ ಬ್ರೆಡ್ ಒಂದು ಇತ್ತು ಅಷ್ಟೇ, ತರಿಸಿರ್ಲಿಲ್ಲ, ಗೊತ್ತಿಲ್ಲ. ಅದು ಮನೆಗೊಂದು ಸ್ವೀಟ್ ಐಟಮ್ ಅಂದರೆ ಬ್ರೆಡ್ ಇತ್ತು, ಸಕ್ಕರೆ ಇದ್ಬಿಟ್ರೆ ಇನ್ನೇನು ಇರಲಿಲ್ಲ. ಅವ್ಳು ಮಾಡೋ ಅಂಥದ್ದು ಏನೂ ಇಲ್ಲ. ಇದ್ದರೆ ಮಿಲ್ಕ್ ಮೇಡ್ ಐತೆ, ಅದು ಒಲೆ ಹಚ್ಚದಲ್ಲೇ ಏನು ಮಾಡ್ತಾಳೆ, ತುಂಬ ಕ್ಯೂರಿಯಾಸಿಟಿ ಇಟ್ಬಿಟ್ಟಿದ್ದಾಳೆ. ಏನು ಅಂತಲೇ ಗೊತ್ತಾಗ್ತಿಲ್ಲ. ಓ ಮೈ ಗುಡ್ನೆಸ್. ಪ್ಲೀಸ್ ಕಂಟಿನ್ಯೂ, ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ಆಯಿತಾ?
ನನ್ನ ಮಗಳು ನನಗೋಸ್ಕರ ತುಂಬ ಕಷ್ಟಪಟ್ಟು ಏನೋ ಮಾಡ್ತಾ ಇದ್ದಾಳೆ. ಏನೋ ಸಮಥಿಂಗ್ ಸ್ಪೆಷಲ್ ಇದೆ. ಬಟ್ ಕಷ್ಟಪಟ್ಟು ಇಷ್ಟಪಟ್ಟು ಎರಡು ನೀವು ನೋಡಿ, ಪೂರ್ತಿ ನೀವು ವಿಡಿಯೋ ನೋಡಿ, ಒಳ್ಳೆ ಪಾಸಿಟಿವ್ ಕಮೆಂಟ್ಸ್ ಹಾಕಿ, ಓಕೆನಾ? ಓ ಮೈ ಡುರುಲ ನನ್ನ ಕೈಲಿ ಆಗ್ತಾನೆ ಇಲ್ಲ ಫ್ರೆಂಡ್ಸ್. ಇವತ್ತು ಬೇರೆ ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನು ನಾನು ಏನು ಮಾಡಿದ್ದು ಸೈಡಿಗೆ ಇಟ್ಬಿಟ್ಟಿದ್ದೀನಿ. ನೆಕ್ಸ್ಟು ವ್ಲಾಗಲ್ಲಿ ಹಾಕ್ತೀನಿ. ಗಾಡಿ ಇವತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಯ್ತು ಅಂತಲೇ ಮಾಡ್ಕೊಂಡಿದ್ದೆ. ನಮ್ಮ ಕೂಕು ನಾನು ಏನೋ ಒಂದು ಮಾಡ್ತಾಯಿದ್ದೀನಿ ಅಂದು ಅದನ್ನು ನಾನು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನೋ ಸರ್ಪ್ರೈಸ್ ಮಾಡ್ತಾ ಇದ್ದಾಳಲ್ವ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ. ಏನಿರ್ಬೋದು ಸರ್ಪ್ರೈಸು? ನಿಮಗೇನಾದರೂ ಗೊತ್ತಿದೆಯಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನೇನು ತರಿಸ್ಕೊಂಡಿಲ್ಲ ಅವಳ ಹತ್ರ ಇವತ್ತು. ಹೋದ್ಸಲ ನನ್ನ ಬರ್ತಡೆಗೆ ಏನೇನೋ ತರಿಸ್ಕೊಂಡಿದ್ಲು, ಈ ಸಲ ಏನೇನು ತರಿಸ್ಕೊಂಡಿಲ್ಲ. ಮನೆಯಲ್ಲಿ ಏನು ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಕಣ್ಮುಚ್ಕೊಂಡಿದ್ಯಾ? ಇಲ್ಲಿ ತೋರಿಸು. ಹಾಂ ಸರಿ, ತಂದಿದ್ದೀನಿ. ಹೇಗಿದೆ? ಕ್ಯಾಮ್ರಾ ಕರೆಕ್ಟಾಗಿ ಕಾಣ್ತಿದ್ದೀನಾ? ಇದು ನೋಡಿದ ತಕ್ಷಣ ಗೊತ್ತಾಗುತ್ತಾ? ಹಾಂ ಹೌದು. ಈಗ ಇಟ್ಕೊಂಡು ಮುಂದೆ ಇಟ್ಕೊಂಡಿದ್ದೀನಿ, ನೋಡಿಬಿಟ್ಟು ಹೇಗಿದೆ ಎಂದು ಹೇಳು. ಓಪನ್ ಮಾಡ್ಕೊಂಡು ನಾನು ಓಪನ್ ಮಾಡಲ? ಕೆಳಗೆ ನೋಡು. ಚೆನ್ನಾಗಿತ್ತಾ? ಏನು ಹಿಂಗೆ ಇಷ್ಟೆಲ್ಲ ಮಾಡಿದ್ಯಾ? ನಿಜ ನಿಜ. ಇದೇನಿದು ಕೆಂಪು ಕಲರು? ಅದು ಅದೇ ಇದು ಅಂಥದ್ದು ಬರ್ತಾವಲ್ಲ ಕೇಕ್ ಮೇಲೆ ಎಲ್ಲ ಹಾಕವು, ಜಾಮೂನು ಗೊತ್ತಿಲ್ಲ ಔಟು ಅಂತ ಅನ್ಕೊಂಡಿದ್ದೆ. ಸ್ಪ್ರಿಂಕಲ್ಸ್ ತರ ಬರ್ತಾವಲ್ಲ, ಏನು ಸುಕ್ಕುತ್ತಿದ್ದು ಗೊತ್ತಾ? ನಿಜವಾಗ್ಲೂ ಸ್ಪ್ರಿಂಕಲ್ ತರ ಬರುತ್ತಲ್ಲ. ನೋಡಿ, ವಾವ್ ಸಖತ್ತಾಗಿದೆ. ಏನು ಸಖತ್ತಾಗಿದೆ. ನಾನು ಎಷ್ಟು ಬೈತೀನಿ ಗೊತ್ತಾ? ಪಾಪಚ್ಚಿ ಎಷ್ಟು ಬೈದು. ಮೊನ್ನೆ ಹೋದ ವಾರದಲ್ಲಿ ಎಂಥ ಸಿಟ್ಟು ಬಂದಿತ್ತು ಅಂದರೆ, ಅಷ್ಟು ಸಿಟ್ಟು ಬಂದು ಒರೆಸ್ಬಿಟ್ಟಿದೆ. ಅಂದರೆ ಕಂಟ್ರೋಲ್ ಮಾಡೋಕ್ಕಾಗಲೇ ಇಲ್ಲ ನನಗೆ, ಅಷ್ಟು ಬೇಜಾರಾಯಿತು. ಬೇರೆ ಕಡೆಯಿಂದ ನಂಗೆ ಸುತ್ತಮುತ್ತ ಹಂಗೆ ಪ್ರೆಸರ್ ಆಗ್ತಾ ಇರ್ತಾರೆ, ಒಂಥರ ಪಿಚಾಚುಗಳ ಥರ ಇದಾವೆ ಒಂದಷ್ಟು ಯಾವ ಹಾಗೆ ಕಾಡಿಸ್ತಾ ಇರ್ತಾರೆ. ಹಂಗಾಗಿ ನಾನು ಕಂಟ್ರೋಲ್ ಮಾಡಲಿ. ಇವಳು ಅದೇ ಟೈಮಲ್ಲಿ ನಂಗೆ ತುಂಬ ಸ್ವಲ್ಪ ಯಾಕೋ ಮನಸ್ಸಿಗೆ ನೋವಾಗ ಥರ ಹಿಡ್ಕೊಂಡ್ಬಿಟ್ಲು ಅಂತ ತುಂಬ ಬೈದ್ಬಿಟ್ಟೆ ಅಂದರೆ ಹೆಂಗೆ ಅಂದ್ಬಿಟ್ಟೆ ಫ್ರೆಂಡ್ಸ್. ಅಯ್ಯೋ ಬಿಡು, ಪರವಾಗಿಲ್ಲ. ಅಮ್ಮ ಅಂದ್ರೆ ಬೈತಾರಪ್ಪ, ಅಂದ್ರೆ ತಪ್ಪಲಿಕ್ಕಬೇಕಾಗ. ನನ್ನ ಮಗಳು ನೋಡಿ ನನಗೋಸ್ಕರ ಅಮ್ಮ ಅಂದರೆ ದೇವ್ರ ಥರ ಕಾಣ್ತಾಳೆ. ಹಾಡಾಕಿದ್ದಾಳೆ ಇನ್ಸ್ಟಾಗ್ರಾಮಲ್ಲಿ, ಎಂಥ ಅಮ್ಮದ ಹೊರಗಿಳಿದ ಮೂರ್ತಿ ಅಂತೆ. ನನಗೇನೆ ನನಗೆ ಯೋಗ್ಯತೆ ಇದೆಯಾ? ನಾನು ಅವತ್ತು ಹೊರಗಿಳಿದ್ರೆ ಈ ಮೂರ್ತಿನ ನನ್ನ ಮಗಳಿಗೆ ಏನೋ ಥರ ಫೀಲ್ ಆಗುತ್ತೆ. ಈಗ ನೋಡಿದರೆ ಹ್ಯಾಪಿ ಮದರ್ಸ್ ಡೇ ಅಮ್ಮ ಅಂತ ಹಾಕಿದ್ದಾಳೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ. ದೇವರೊಳಗೆ ಸೂಪರ್ ಆಗೈತೆ ನಿಜವಾಗ್ಲೂ. ಇಲ್ಲಿ ವೈಟ್ ಕಲರು, ಪಿಂಕ್ ಕಲರು, ಇಲ್ಲಿ ಹಾಕೋ ಕ್ಲಿಪ್ಪಿಂಗ್ ವೈಟ್ ಕಲರ್, ಪಿಂಕ್ ಕಲರ್, ಡೇ ಇದು ವೈಟ್, ಗ್ರೀನಲ್ಲಿ ಇದೆಯಲ್ಲ ಇದು ಅಮ್ಮ ಎಷ್ಟು ಸುಖತ್ತಾಗಿದೆ. ನಮಗೆ ತುಂಬ ಇಷ್ಟ ಆಯಿತು. ಅದೇ ನನ್ನ ಮಗಳು ಚಿನ್ನ ಮತ್ತು ಬಂಗಾರಿ ನನ್ನ ಮಗು. ಥ್ಯಾಂಕ್ ಯು ಸೋ ಮಚ್. ಕಾಲಿನಲ್ಲ ಪಾಪು ಮಾಡಲು ಮಾಡಿ ಒಳಗೆ ಏನೇನು ತರಿಸ್ಕೊಂಡಿಲ್ಲ ಅವಳು ಈ ಸಲ. ಬರ್ತಡೇ ತಂದಿದ್ದೇನೋ ನಂಗೆ ಸ್ವಲ್ಪ ಮಿಕ್ಕಿದಿತ್ತು, ಅದು ವೇಸ್ಟ್ ಆಗಿರಲಿಲ್ಲ. ಒಟ್ಟು ಏನೋ ಮಾಡಿಲ್ಲ. ಅದು ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ. ದೇವರಣೆಗೂ ಥ್ಯಾಂಕ್ ಯು ಅಮ್ಮ. ಚೆನ್ನಾಗಿ. ಆದರೆ ಒಲೆ ಏನು ಒಳಗಡೆ ಸುಮ್ಮನೆ ನಿಂತು ಅಡುಗೆ ಮನೆಗೆ ಅಷ್ಟೇ ಬಿಟ್ಕೊಂಡಿಲ್ಲ ನಾನು ಅಲ್ಲಿವರೆಗೂ. ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಮಕ್ಕಳೇ. ಬಂದರೆ ನಾನು ಚಿನ್ನ ಮಗದ್ದು ಬಂದಿತ್ತು. ಹೇಗಿದೆ ಇದು ಟೇಸ್ಟು? ಚೆನ್ನಾಗಿತ್ತು ನಿಜ. ಸೂಪರ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಜ ಟೇಸ್ಟ್ ಏನೋ ಫ್ಲೇವರ್ ಏನೋ ಗೊತ್ತಾಗ್ತೈತಾ? ಏನು ಫ್ಲೇವರ್ ಹೇಳು? ಜಾಮೂನ್ ಹಾಕಿನಿ, ಜೊತೆಗೆ ಲಾಲಿಪಾಪ್ ತಂದ್ಕೊಂಡಿದ್ದಲ್ಲ ಅವನ್ನ ಕರಗಿಸ್ಬಿಟ್ಟು ಏನೂ ಸಿಗಲಿಲ್ಲ. ಚಾಗಿಸ್ದೆ ಹಂಗೆ ನೀರಾಗಿ ಹಾಕ್ಬಿಟ್ಟು ಸ್ವಲ್ಪ ನಿಂಗೆ ಹಿಂಗೆ ಕಲುತ್ತೆ. ಇವೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಇದಾಯಿತು. ಎಷ್ಟು ನೆಗ್ಲೆಕ್ಟ್ ನನ್ನ ಬೇಡ, ಪರವಾಗಿಲ್ಲ ತಿನ್ನು. ಅದು ಇದು ಫೋರ್ಕ್ ಅದಕ್ಕೆ ಚುಚ್ಚಿಬಿಟ್ಟು ನಾ ಚುಚ್ಕೊಂಡ್ಬಿಡ್ತು. ಏನಾಗತ್ತೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಸೇಮ್ ಮನೆ ಕಕ್ಕಿದಂಗಲ್ಲ. ಸೊಕ್ಕೋದೋಗೈತೆ. ಏನು ಚೆನ್ನಾಗಿ ಗೊತ್ತಾ? ನಾನು ಎಲ್ಲೂ ಸ್ವೀಟ್ ತಿಂದಿಲ್ಲ, ಅಷ್ಟು ಚೆನ್ನಾಗಿದೆ. ನಿಜ. ಅದು ಮಾಡೋಕ್ಕೆ ಬೇಗ ಅದನ್ನ ಹಾಕೊಂತ ಸಾಕಿದ್ ನೀವು ಸಣ್ಣ ತಿಂದಿದ್ಯಾ? ಸಾಕು. ಚೆನ್ನಾಗಿ ತಿನ್ನು.
ಅದ್ಭುತವಾಗಿದೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಹೇಗಿತ್ತು ಇವತ್ತಿನ ವಿಡಿಯೋ? ನೀವೆಲ್ಲ ಹೇಗೆ ಮದರ್ಸ್ ಡೇನ ಆಚರಿಸಿದ್ರಿ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇಷ್ಟೇ ಮಾತಾಡಿದ್ರು, ಏನು ಮಾತಾಡಿದ್ರು ಏನೋ ಒಂದು ಹೋಗಿ ಕೆಲವು ಆಗದಿರೋ ಒಂದು ಕಣ್ಣುಗಳು ನನ್ನ ಒಂದು ಲೈಫ್ ಮೇಲೆ ಹಿಂಗೆ ಕಣ್ಣಿಟ್ಬಿಟ್ಟು ನಾನು ಏನು ಮಾತಾಡಿದ್ರು ಕಷ್ಟ, ಏನು ಬಿಟ್ಟರು ಕಷ್ಟ ಅನ್ನೋದು ಅದು ಹಂಗಾಗಿ ನಾನು ಏನೋ ಮಾತಾಡೋದಕ್ಕೂ ಹೋಗಲ್ಲ. ಏನು ಮಾತಾಡಿದ್ರೆ ಏನೋ ಏನು ಬಿಟ್ಟರೆ ನನಗೆ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಲೈಫು, ನನ್ನ ಸ್ವಂತ ಲೈಫು ನನ್ನ ಲೈಫ್ ಅಲ್ಲ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ಒಂದ್ಸಲ. ಹಂಗಾಗ್ಬಿಟ್ಟು ಏನು ಮಾತಾಡಿದ್ರೆ ಏನು ಬಿಟ್ಟು ನಂಗೆ ಗೊತ್ತಿಲ್ಲ. ನಾನು ಏನೇ ತಪ್ಪು ಮಾಡಿದ್ರು, ಏನೇ ಸಣ್ಣ ಪುಟ್ಟ ತಪ್ಪು ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳ್ತಾ, ಪ್ಲೀಸ್ ನನಗೂ ನನ್ನ ಮಗಳಿಗೂ ಸಪೋರ್ಟ್ ಮಾಡಿ. ಒಂದು ರಾಣಿ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವ್ಯೂಸ್, ಲೈಕ್ಸ್ ಕೊಡಿ. ಹಾಗೆ ಮಿಲಿಯನ್ ವ್ಯೂಸ್ ಕೊಡಿ ಪ್ಲೀಸ್. ಯಾಕೋ ಈ ಹಿಂದಿನ ಒಂದು ವೀಡಿಯೋದಲ್ಲಿ 1,000 ಅಷ್ಟೇ ಓಡಿ ಹಿಂಗೆ ಜುಮ್ಕೊಡೋದು. ಪ್ಲೀಸ್ ವ್ಯೂಸ್ ಕೊಡಿ, ತುಂಬ ಚೆನ್ನಾಗಿ ವ್ಯೂಸ್ ಕೊಡಿ, ಮಿಲಿಯನ್ ವ್ಯೂಸ್ ಕೊಡಿ. ನಾನು ಚೆನ್ನಾಗಿ ಕಂಟೆಂಟ್ ಮಾಡ್ತೀನಿ ನೋಡಿ. ನೀವು ಇವಾಗ ವ್ಯೂಸ್ ಕೊಡ್ತಿರೋದಕ್ಕೆ 2,000-3,000 ವ್ಯೂಸ್ ಆಗ್ತಿರೋದಕ್ಕೆ ಡೈಲಿನೂ ವೀಡಿಯೋ ಕಷ್ಟಪಡ್ತೀನಿ. ಏನಾದರೂ ನಾನು 150, 100K, 500, 1 ಮಿಲಿಯನ್ ನೋಡೋ ಥರ ಆಗ್ಬಿಟ್ರೆ ಎಷ್ಟು ಕಷ್ಟಪಟ್ಟು ನಾನು ವೀಡಿಯೋ ಮಾಡ್ಬೋದು, ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೋದು. ಎಲ್ಲರೂ ಹಾಗೆ ಹೇಳ್ತಾರೆ ಏನು ಅನ್ನೋದಲ್ಲ. ಅವ್ರವ್ರ ಫೀಲ್ ಅವ್ರವ್ರದ್ದು. ಈಗ ಬೇರೆಯವ್ರ ಫೀಲ್ ತೊಗೊಂಡು ನಾವು ಅಂಟಿಸ್ಕೊಳಕ್ಕಾಗಲ್ಲ. ನಮ್ಮ ಫೀಲ್ ನಮಗೆ ಆ ಥರ. ಈ ಒಂದು ಫೀಲು ನನ್ನೊಳಗೆ ನನ್ನ ಉಸಿರು ಆಗಿದೆ. ಅದಕ್ಕಾಗಿ ನಾನು ಎಷ್ಟು ಕಷ್ಟಪಡುವಾಗ ಯಾಕೆ ವ್ಯೂಸ್ ಕೊಡೋದು ಅಲ್ಲ. ಸ್ವಲ್ಪ 1,000 ಮೇಲೆ 200 ಆಗಿದೆ ಅಷ್ಟೇ. ಇವತ್ತು ಸಂಜೆಗೆ ನೆನೆ ಬಿಟ್ಟಿದ್ದು. ಪ್ಲೀಸ್ ಹಂಗೆ ಮಾಡಬೇಡಿ, ಚೆನ್ನಾಗಿ ಓಡಿಸಿ. ಯಾವುದಾದ್ರೂ ನನ್ನ ಅಕೌಂಟಲ್ಲಿ ನೋಡಿ ಒಂದು ಕಡೆಯಿಂದ ನೋಡ್ಕೊಂಬರಿ. ಒಂದಾದ್ರೂ 10K ಆಗಿದೆ. ಎಷ್ಟು ಬೇಜಾರಾಗುತ್ತೆ ಹೇಳಿ ಥರ ಮಾಡಿದರೆ. ಯೂಟ್ಯೂಬ್ ಎಲ್ಲರಿಗೂ ಹಿಂಗೆ ಮಾಡ್ತಾರೆ, ನನಗೆ ಹೆಂಗೆ ಮಾಡ್ತಾರೆ. ಬೇರೆ ಅಕೌಂಟೆಲ್ಲ ಚೆಕ್ ಮಾಡಿದ್ರೆ ಯಾವ ಥರ ಅನ್ಸುತ್ತೆ, ತುಂಬ ಹೊಟ್ಟೆ ಇರುತ್ತೆ, ತುಂಬ ಬೇಜಾರುತ್ತೆ. ಪ್ಲೀಸ್ ವ್ಯೂಸ್ ಕೊಡಿ ಅಂತ ಕೇಳ್ಕೊಂತ ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ಹೋಗಿ ಸಾಂಬಾರು ಮಾಡಬೇಕು. ಅದರಿಂದ ಶೇರ್ ಏನು ಮಾಡೋದಿಲ್ಲ. ಸಾಂಬಾರು ಅಂತಂದರೆ ಅಡುಗೆ ಕೆಲಸ ಇದೆ, ಮಾಡ್ತೀನಿ. ತುಂಬ ಶೆಕೆ ಆಗ್ತಿದೆ, ತುಂಬ ಸ್ವೆಟ್ ಆಗ್ತಾಯಿದ್ದೀನಿ. ನಮ್ಮ ಸ್ವೆಟ್ ಆಗ್ತಾ ಇಲ್ಲ, ವಿಪರೀತ ಶೆಟ್ಟು. ಅದ್ರ ಈ ಒಂದು ಶೆಕೆಗಾಲದಲ್ಲಿ ಈ ಥರದೊಂದು ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀನ. ಆಮೇಲೆ ಬಿಸಿ ಬೇರೆ ಕುಡ್ದಿದ್ದೀನ. ಎಷ್ಟು ಇರ್ಬೇಕು ಲೆಕ್ಕ ಹಾಕಿ, ನಾನು ಎಷ್ಟು ಮಂಡಿ ಅಂತ ಬಿಸಿನೀರು ಕುಡ್ದಿದ್ದೀನಿ. ಬಿಸಿನೀರು ಕುಡಿಯೋದ್ರಿಂದ ಒಳ್ಳೇದಂತ ಅಂದ್ಕೊಂಡು ಕುಡಿದೆ. ಅದರಿಂದ ಈ ಶೆಕೆ, ಈ ಫುಲ್ ಸ್ಲೀವ್ ಹಾಕೊಂಡು ಮನುಷ್ಯ ಏನು ಗತಿ ಆಗ್ಬೇಕು. ಅದು ಯಾವುದೋ ಇದರಲ್ಲಿ ಮನುಷ್ಯ ಉಷ್ಣತೆ ತಡ್ಕೊಳಕ್ಕಾಗದೆ ಏನೋ ಒಂದು ಇದು ಹೇಳೋಕ್ಕೆ ಆಗಲ್ಲ, ಆ ಥರ ಆಗ್ಬಿಟ್ಟಿದೆ. ಹಂಗಾಗಿ ಪ್ಲೀಸ್ ಕಷ್ಟಪಟ್ಟು ವೀಡಿಯೋ ಮಾಡ್ತಿರ್ತೀವಿ. ವ್ಯೂಸ್ ಕೊಡಿ. ಹೇಳ್ತಾ ಇದ್ದೀನಿ. ಬ್ಲಾಗ್ ಇಷ್ಟೇ ಏನು ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ವೀಡಿಯೋಸ್ ಇಲ್ಲ ಯಾರೆಲ್ಲ ನೋಡ್ತೀವಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಿಲಿಯನ್ ವ್ಯೂಸ್ ಕೊಡಿ ಅಷ್ಟೇ. ಲವ್ ಯು. ಅವ್ರಿಗೂ ಹೇಳೋಣ ಅಂದರೆ ಈ ವಿಡಿಯೋ ನೋಡೋಂಥ ಪ್ರತಿಯೊಬ್ಬ ತಾಯಂದ್ರಿಗೂ ಮತ್ತು ಪ್ರತಿಯೊಬ್ಬ ಹೆಣ್ಮಕ್ಳು ಕೂಡ. ಯಾಕಂದರೆ ಪ್ರತಿಯೊಬ್ಬ ಹೆಣ್ಮಕ್ಳಲ್ಲೂ ತಾಯಿ ಗುಣ ಇದ್ದೇ ಇರುತ್ತಲ್ವ. ಸೊ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ನನ್ನ ಕಡೆಯಿಂದ, ನನ್ನ ಅಮ್ಮ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ. ಹಾಗೆ ಒಂದ್ಸರಿ ನಿಮ್ಮ ಅಮ್ಮಗೂ ಕೂಡ ಹ್ಯಾಪಿ ಮದರ್ಸ್ ಡೇ.